ವಿದ್ಯುತ್ ಸ್ಪರ್ಶಿಸಿ ತಾಯಿ ಮತ್ತೆ ಮಗ ದುರ್ಮರಣವನ್ನಪ್ಪಿರುವಂತಹ ಘಟನೆ ನಡೆದಿದೆ. 3 ವರ್ಷದ ಕಂದಮ್ಮ ಬಲಿಯಾಗಿರುವಂತಹ ಘಟನೆ ನಡೆದಿದೆ. ಪ್ರಣೀತ್ ಗೌಡ ವಿದ್ಯುತ್ ಸ್ಪರ್ಶಿಸಿ ಸಾವನ್ನಪ್ಪಿರುವಂತಹ ಮಗು ಮನೆ ಶೌಚಾಲಯದಲ್ಲಿ ಡ್ಯಾಮೇಜ್ ಆಗಿರುತ್ತೆ ವೈರ್. ಮೊಳಕಾಲ್ಮೂರಿನ ತುಮಕೂರ್ಲಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ. ವಿದ್ಯುತ್ ವೈರ್ ಸ್ಪರ್ಶಿಸಿದ ಮಗ ಪ್ರಣೀತ್ಗೆ ಶಾಕ್ ಹೊಡೆದಿದೆ. ತದನಂತರ ಪುತ್ರನನ್ನ ರಕ್ಷಿಸಲು ಮುಂದಾದಾಗ ತಾಯಿಗೂ ಕೂಡ ಕರೆಂಟ್ ಶಾಕ್ ತಗುಲಿದ್ದು 25 ವರ್ಷದ ಬೋರಮ್ಮ, 3 ವರ್ಷದ ಪ್ರಣೀತಾ ಗೌಡ ಮೃತರು ಅಂತ ಹೇಳಲಾಗಿದ್ದು, ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಮೊಳಕಾಲ್ಮೂರು ತಾಲೂಕಿನಲ್ಲಿ ಈ ಘಟನೆ ನಡೆದಿದೆ. ಈಗಾಗಲೇ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದು, ಒಟ್ಟಾರೆಯಾಗಿ 25 ವರ್ಷದ ಬೋರಮ್ಮ, 3 ವರ್ಷದ ಹಸುಗೂಸು ಪ್ರಣೀತಾ ಗೌಡ ಸಾವನ್ನಪ್ಪಿದ್ದಾರೆ. ವಿದ್ಯುತ್ ಸ್ಪರ್ಶಿಸಿ ತಾಯಿ ಮಗು ದುರ್ಮರಣವನ್ನಪ್ಪಿರುವಂತಹ ದಾರುಣ ಘಟನೆ ಸಂಭವಿಸಿದ್ದು, ಕರೆಂಟ್ ಶಾಕ್ಗೆ ತಾಯಿ ಮತ್ತೆ ಮಗ ಸಾವನ್ನಪ್ಪಿದ್ದಾರೆ. 3 ವರ್ಷದ ಕಂದಮ್ಮ ಸಾವನ್ನಪ್ಪಿದ್ದು ವಿದ್ಯುತ್ ವೈರ್ ಸ್ಪರ್ಶಿಸಿದೆ ಮಗನಿಗೆ ಮೊದಲು, ತದನಂತರ ಪುತ್ರನನ್ನ ರಕ್ಷಿಸಲು ಮುಂದಾದಾಗ ತಾಯಿಗೂ ಕೂಡ ಕರೆಂಟ್ ಶಾಕ್ ಹೊಡೆದಿದೆ.